ಸರ್ಕಾರಕ್ಕೆ ಶಿಂದೆ ಬಾಂಬ್ ಸಿಡಿಸಿದ್ದಾರೆ. ಸರ್ಕಾರ ಪತನ ಆಗುತ್ತೆ ಅನ್ನುವಂತಹ ಬಾಂಬ್ ಅಲರ್ಟ್ ಆಗಿದೆ. ಕಾಂಗ್ರೆಸ್ ಮಹಾರಾಷ್ಟ್ರ ಸಿಎಂ ಹೇಳಿಕೆ ಗಂಭೀರವಾಗಿ ಪರಿಗಣಿಸಿದೆಯಂತೆ ಕೈಪಡೆ. ಕಾಂಗ್ರೆಸ್ ಶಾಸಕರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ನಾಯಕರು. ಹೈಕಮಾಂಡ್ ಸೂಚನೆಯ ಮೇರೆಗೆ ಶಾಸಕರ ಮೇಲೆ ನಿಗಾ ಇಡಲಾಗಿದೆ. ಬಿಜೆಪಿ ಸಂಪರ್ಕಕ್ಕೆ ಹೋಗದಂತೆ ಕಾಂಗ್ರೆಸ್ ಎಚ್ಚರಿಕೆ ವಹಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸರ್ಕಾರ ಬಂದಾಗಿನಿಂದಲೂ ಕೂಡ ಆಪರೇಷನ್ಗೆ ಪ್ರಯತ್ನ ಆಗ್ತಾನೆ ಇದೆ, ಆದರೆ ಸಕ್ಸಸ್ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು. ಈ ಹಿಂದೆ ಹಲವು ಬಾರಿ ಪ್ರಯತ್ನ ಮಾಡಿದ್ದಾರೆ, ಬಟ್ ವಿಫಲರಾಗಿದ್ದಾರೆ. ಮತ್ತ್ಯಾಕೆ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈ ವಿಚಾರವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ನೂರ 135 ಸ್ಥಾನಗಳನ್ನು ಗೆದ್ದು ಅಧಿಕಾರದ ಗದ್ದುಗೆ ಹಿಡಿದಿರುವ ಸಿದ್ದರಾಮಯ್ಯ ಅವರಿಗೆ ಆಪರೇಷನ್ ಕಮಲದ ಆತಂಕ ನಿಜವಾಗ್ಲೂ ಶುರುವಾಗಿದೆಯಾ? ಈಗ ಏಕನಾಥ್ ಶಿಂದೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಪತನ ಆಗತ್ತೆ ಅಂತೇಳಿ. ಅವರೇನೋ ಹೇಳಿರ್ಬೋದು. ಹಾಗೆಯೇ ಕಾಂಗ್ರೆಸ್ ಕೂಡ ಅಲರ್ಟ್ ಆಗಿದೆ. ಅಷ್ಟು ಸುಲಭ ಇದೆಯಾ? ಈ ರಿಪೋರ್ಟ್ ನೋಡ್ಕೊಂಬನ್ನಿ, ಆಮೇಲೆ ಅದರ ಬಗ್ಗೆ ಮಾತಾಡೋಣ. ಸಿದ್ದರಾಮಯ್ಯ ಸರ್ಕಾರ ಫಿಕ್ಸ್ ಆಗಿದ್ಯಾ ಬಾಂಬ್? ಲೋಕಸಮರದ ಬಳಿಕ ರಾಜ್ಯ ಸರ್ಕಾರ ಪತನಾನ? 2023ರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತದೊಂದಿಗೆ 136 ಸ್ಥಾನ ಗೆದ್ದು ರಾಜ್ಯದ ಚುಕ್ಕಾಣಿ ಹಿಡಿದ ಕಾಂಗ್ರೆಸ್ಗೆ ಇದೀಗ ಢವಢವ ಶುರುವಾಗಿದೆ. ಸರ್ಕಾರದಲ್ಲಿ ಒಮ್ಮತವಿಲ್ಲ. ಸಿಎಂ ಡಿಸಿಎಂ ನಡುವೆ ಕುರ್ಚಿ ಕಾಳಗ ನಡೆಯುತ್ತಿದೆ. ಶಾಸಕರ ಮಧ್ಯೆ ಒಳಜಗಳವಿದೆ ಎಂದು ಬಿಜೆಪಿ ವಾದಿಸುತ್ತಲೇ ಇದೆ. ಈ ನಡುವೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. कोण आहे एकनाथ शिंदे? कर्नाटकमध्ये मी आता गेलो होतो सभेला, ते बोले आमच्याकडे पण ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. नाथ ऑपरेशन करायचं आहे. नाथ ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे. ಹೌದು, ನಿನ್ನೆ ಸತಾರದಲ್ಲಿ ನಡೆದ ಚುನಾವಣಾ ಪ್ರಚಾರದ ಸಭೆಯಲ್ಲಿ ಏಕನಾಥ್ ಶಿಂದೆ ಈ ಮಾತುಗಳನ್ನಾಡಿದ್ದಾರೆ. ಇದಲ್ಲದೆ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಪರ ಪ್ರಚಾರ ಮಾಡಿದಾಗಲೂ ಇದೇ ಮಾತನ್ನ ಹೇಳಿದ್ದಾರೆ. कि मैं सुन रहा हूँ कुछ कि ये लोकसभा चुनाव के बाद कुछ इधर कुछ होने वाला है क्या, महाराष्ट्र के जैसा? थोड़ा मुझे ज़्यादा अनुभव है और निश्चित रूप से ये कर्नाटक की जनता भी समझ चुकी है. 1 साल में उनको पता चल गया है और इसलिए मोदी जी ने इस देश को आगे बढ़ाया है. ಮಹಾ ಸಿಎಂ ಮಾತಿಗೆ ಜೈ ಎಂದ ಕೇಸರಿ ಸೇನೆ. ಮಹಾರಾಷ್ಟ್ರ ಸಿಎಂ ಆಪರೇಷನ್ ಮಾತಿಗೆ ಜೈಕಾರ ಹಾಕಿರುವ ಕೇಸರಿ ಸೇನೆ ನಾವು ಆಪರೇಷನ್ ಮಾಡಲ್ಲ, ಒಳಜಗಳದಿಂದಲೇ ಸರ್ಕಾರ ಬೀಳುತ್ತೆ ಎಂದಿದ್ದಾರೆ. ಒಟ್ನಲ್ಲಿ ಕರ್ನಾಟಕ ಸರ್ಕಾರ ಭಾಳ ದಿನ ಉಳಿಯಲ್ಲ. ಯಾಕಂದರೆ ಅವರು ಮೋಸ ಜನಗಳಿಗೆ ದ್ರೋಹ ಮಾಡಿದ್ದಾರೆ. MLAಗಳಿಗೆ ಅನುದಾನ ಕೊಟ್ಟಿಲ್ಲ, ಸರ್ಕಾರ ಸರಿಯಾಗಿ ನಡೆಸ್ತಾ ಇಲ್ಲ, ದಿನನಿತ್ಯ ಕಿತ್ತಾಟ, ದ್ವೇಷದ ರಾಜಕಾರಣ, ಹಿಂದೂಗಳ ಕಗ್ಗೊಲೆ ಮಾಡ್ತಾ ಇದ್ದಾರೆ, ಹಿಂದೂಗಳ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡ್ತಾ ಇದ್ದಾರೆ. ಈ ಥರದ ಒಂದು ತಪ್ಪು ಕೆಲಸಗಳನ್ನು ಮಾಡಿ 100 ತಪ್ಪು ದಾಟ್ಬಿಟ್ಟಿದೆ. ಯಾವ ರೀತಿ ಕಂಸನ ವಧೆ ಆಯಿತು ಹಂಗೆ ಈ 100 ತಪ್ಪುಗಳು ಮಾಡಿಬಿಟ್ಟಿದ್ದಾರೆ. ಅದರಿಂದ ಈ ಸರ್ಕಾರ ಇದ್ದರೆ ಎಷ್ಟು ಹೋದರೆ ಎಷ್ಟು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಯಾರು ಹೊರಗಿನಿಂದ ನಮ್ಮ ಪಕ್ಷದಿಂದ ಇಂಥ ಯಾವುದೇ ಪ್ರಯತ್ನಗಳಿಲ್ಲ. ಅವರಲ್ಲಿರುವಂಥ ಒಳ ಜಗಳ, ಅವರಲ್ಲಿರುವಂಥ ವ್ಯತ್ಯಾಸ, ಅಧಿಕಾರಕ್ಕಾಗಿ ಹೊಡೆದಾಟ ಮತ್ತು ಅವರ ಒಂದು ಸೆಣಸಾಟ ಏನಾಗ್ತಿದ್ದೋ ಅದರ ಆಧಾರಿತವಾಗಿ ಸರ್ಕಾರ ಪತನ ಆಗ್ಬೋದು. ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿ ಭಾಳ ಸಂತೋಷದಿಂದ ನಾವು ಕೂತಿದೆ. ಆಪರೇಷನ್ ಮತ್ತೊಂದು ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಆದರೆ ಲೋಕಸಭಾ ಚುನಾವಣೆ ಫಲಿತಾಂಶ ಯಾವ ರೀತಿ ಪರಿಣಾಮ ಆಡಳಿತ ಪಕ್ಷದ ಮೇಲೆ ಬೀರ್ತದೆ ಅದಕ್ಕೆ ನಾವು ಹೊಣೆಗಾರ ಆಗೋದಕ್ಕೆ ಸಾಧ್ಯ ಇಲ್ಲ. ನಮಸ್ಕಾರ. ಸಿದ್ದು ಸರ್ಕಾರಕ್ಕೆ ಮುಹೂರ್ತ. ಶಿಂದೆ ಮಾತಿಗೆ ಕಾಂಗ್ರೆಸ್ ನಾಯಕರು ಸಿಡಿಮಿಡಿ.
ಏಕನಾಥ್ ಶಿಂದೆ ಹೇಳಿಕೆಗೆ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ, ಹೀಗಾಗಿ ಹೇಳ್ತಿದ್ದಾರೆ ಅಂತ ಟಾಂಗ್ ನೀಡಿದ್ರು. ಸರ್ಕಾರಕ್ಕಿಲ್ಲ ಕಂಟಕ. ರಾಜ್ಯ ಬಿಜೆಪಿ ನಾಯಕರು ಮತ್ತೆ ಹೊರಗಡೆ ನಾಯಕರು ಎಲ್ಲರೂ ಕೂಡ ಸರ್ಕಾರ ಬೀಳಿಸುವ ಬಗ್ಗೆನೇ ಮಾತಾಡ್ತಾರಲ್ಲ ಸರ್, ಯಾಕೆ? ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟದು, ಪಾರ್ಲಿಮೆಂಟ್ ನಲ್ಲಿ ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟದಲ್ಲ, ಅದಕ್ಕೆ ಆ ರೀತಿ ಪಾರ್ಲಿಮೆಂಟ್ ನಲ್ಲಿ ಗೆಲ್ತೀವಿ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೆ ಬಾಯಿ ಬಂದ ಮಾತಾಡ್ತಾರೆ. ನೋಡಿ, ಏಕನಾಥ್ ಶಿಂದೆ ಅವರು ಸದ್ಯ ಅವ್ರ ಸರ್ಕಾರ ಎಲೆಕ್ಷನ್ ಆದಮೇಲೆ ಅವ್ರ ಸರ್ಕಾರದ್ದೇ ಅವ್ರ ಡೌಟ್ ಇದೆ. ಅವ್ರ ಸರ್ಕಾರ ಉಳ್ಕೊಳ್ಳೋದೆ ಏನು ಏಕನಾಥ್ ಶಿಂದೆ ಸರ್ಕಾರ ಇದೆಯಲ್ಲ, ಅವ್ರ ಸರ್ಕಾರ ಇರೋದೇ ಡೌಟ್ ಇದೆ. ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತದೆ. ಕಾಂಗ್ರೆಸ್ ಒಳಗಡೆ ಯಾರು ಶಿಂದೆ ಇದಾರ ಇಲ್ಲಿ ಅಂತ ಅವ್ರ ಹತ್ರ ಇರ್ಬೇಕಷ್ಟೇ. ಆ ಮಾಡೆಲ್ ಅಂದ್ರೆ ಇಲ್ಲಿ ಯಾರು ಇರ್ಬೇಕಲ್ಲ, ಅವ್ರ ಹತ್ರ ಇರ್ಬೇಕಷ್ಟೇ. ಇಲ್ಲಿ ಅಂತ ಭಯ ನಮ್ಮಲ್ಲಿ ಯಾರು ಭಯ ಇಲ್ಲ. ಒಟ್ಟಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ಯಾ? ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರದ ಪಾಲಿಗೆ ಯಾರು ಏಕನಾಥ್ ಶಿಂದೆ ಆಗ್ತಾರೆ ಎಂಬುದನ್ನ ಜೂನ್ 4ರ ಬಳಿಕವೇ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನಿನ್ನೆ ಈ ಸುದ್ದಿ ಬಂದಾಗ ಏನು ಅನಿಸುತ್ತೆ ನಿಮಗೆ? ನನಗಷ್ಟು ಸುಲಭ ಇದೆಯಾ? ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ವಾ? ಶಿಂದೆ ಯಾರಾಗ್ತಾರೆ? ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರಶ್ನೆ ಇರೋದು. ಕಾಂಗ್ರೆಸ್ ಪಾಳ್ಯದಲ್ಲಿ ಶಿಂದೆ ಇಲ್ಲಿ ನೋಡಿ, ಒಂದು ಹೇಳ್ಬಿಡ್ತೀನಿ. ಬಿಜೆಪಿ ಮತ್ತು ಶಿವಸೇನೆ ಜೊತೆಯಾಗಿ ಎಲೆಕ್ಷನ್ ಹೋಗುತ್ತೆ. ಬಿಜೆಪಿಗೆ 105 ಸ್ಥಾನ ಬರುತ್ತೆ, ಶಿವಸೇನೆಗೆ 56 ಸ್ಥಾನ ಬರುತ್ತೆ. ಅಲ್ಲಿ ಬೇಕಿರೋದು 145. ಇವರಿಬ್ಬರು ಸೇರಿದ್ರೆ ಆಗೋಗ್ಬಿಡ್ತಿತ್ತು. ಆಗ ಶಿವಸೇನೆ ಏನು ಹೇಳುತ್ತೋ, ಮುಖ್ಯಮಂತ್ರಿ ನನಗೆ ಕೊಡಿ ಅಂತ ಹೇಳಿ. ಆಗ ಬಿಜೆಪಿ ಹೇಳ್ತು, ಮುಖ್ಯಮಂತ್ರಿ ನಿಮ್ಗೆ ಕೊಡೋಕ್ಕಾಗಲ್ಲ, ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಅಂತ ಅಮಿತ್ ಶಾ ಅವರು ಹೇಳ್ತಾರೆ. ಆಗ ಏನು ಮಾಡ್ತಾರೆ, ಕಾಂಗ್ರೆಸ್ಗೆ 73 ಸ್ಥಾನ ಬಂದಿರುತ್ತೆ ಅಲ್ಲಿ, NCPಗೆ 54 ಸ್ಥಾನ ಬಂದಿರುತ್ತೆ. ಅವರಿಬ್ಬರು ಸೇರಿದ್ರೆ ಆಗೋದಿಲ್ಲ. ಆದರೆ ಇವರೇನು ಮಾಡ್ತಾರೆ, ಶಿವಸೇನೆಗೆ ಆಫರ್ ಕೊಡ್ತಾರೆ, 56 ಇದೆಯಲ್ಲ, ನೀವು ಬನ್ನಿ ನಮ್ಮ ಜೊತೆ, ನಾವು ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಉದ್ಧವ್ ಠಾಕ್ರೆ ಹೇಳ್ತಾರೆ. ಹಾಗಾಗಿ ಕಾಂಗ್ರೆಸ್, ಶಿವಸೇನೆ ಮತ್ತು NCP ಸೇರಿ ಸರ್ಕಾರ ರಚನೆ ಮಾಡುತ್ತೆ. 105 ಇದ್ದಂಥ ಬಿಜೆಪಿ ವಿಪಕ್ಷಕ್ಕೆ ಹೋಗುತ್ತೆ. ಯಾವಾಗ ಇವರು ಸರ್ಕಾರ ರಚನೆ ಮಾಡ್ತಾರೆ, ಶಿವಸೇನೆಯಲ್ಲಿದ್ದವರಿಗೆ ಇರಿಸು ಮುರುಸಾಗುತ್ತೆ. ಯಾಕಂದ್ರೆ ಶಿವಸೇನೆ ಯಾವತ್ತೂ ಕೂಡ ಕಾಂಗ್ರೆಸ್ ಜೊತೆ ಹೋದ ಇತಿಹಾಸ ಇಲ್ಲ, ಆಗೋದಿಲ್ಲ ಅದು. ಆಗೇನು ಮಾಡ್ತಾರೆ ಅಮಿತ್ ಶಾ, ಅದರಲ್ಲಿದ್ದಂಥ ಏಕನಾಥ್ ಶಿಂದೆ ಅವರನ್ನ ನೀನು ಬಂದುಬಿಡು ಅಂತ ಹೇಳ್ತಾರೆ. 56 ನೀನು ಬಂದುಬಿಡ್ಬೋದು ಅಂದರೆ ಸುಮ್ಮನೆ ಬರೋಕ್ಕಾಗಲ್ಲ. ಯಾಕೆ ಅಂತಂದರೆ, ಈಗ ನೋಡಿ 9 ಜನ ಒಂದು ಪಾರ್ಟಿಯಲ್ಲಿದ್ದಾರೆ ಅಂತ ಇಟ್ಕೊಳ್ಳಿ. ಶ್ರುತಿ ನಮ್ಮ ಪಾರ್ಟಿಗೆ ಬಂದ್ಬಿಡಿ ಅಂತಂದರೆ ಆಗಲ್ಲ. ನೀವು ಪಕ್ಷಾಂತರ ನಿಷೇಧ ಕಾಯ್ದೆಯಿಂದಾಗಿ ನೀವು ಅಮಾನತುಗೊಳ್ಬೇಕಾಗತ್ತೆ, ನೀವು ಉಚ್ಚಾಟನೆಗೊಳ್ಬೇಕಾಗತ್ತೆ, ಆಮೇಲೆ ನಿಮಗೆ 6 ವರ್ಷ ಎಲೆಕ್ಷನ್ಗೆ ನಿಲ್ಲೋಂಗಿಲ್ಲ. ಹಾಗಿದ್ರೆ 56 ಇದೀರಲ್ಲ ನೀವು, ನಿಮ್ಗೆ ಯಾವುದೇ ತೊಂದರೆ ಇಲ್ಲದೆ MLA ಆಗಿ ಉಳಿದು ಬರಬೇಕು ಅಂತಂದರೆ, ಈಗ ನೋಡಿ ಯಡಿಯೂರಪ್ಪನವರು ಕರೆಸ್ಕೊಂಡ್ರು, ರಾಜೀನಾಮೆ ಕೊಟ್ಟು ಬರಬೇಕಾಯ್ತು. ರಾಜೀನಾಮೆ ಕೊಟ್ಟು ಬಂದರೆ ವಾಪಸ್ ಎಲೆಕ್ಷನ್ ಆಗಬೇಕಾಗುತ್ತೆ. 56ರಲ್ಲಿ ನೀವೆಲ್ಲರೂ ತೊಂದರೆ ಇಲ್ಲದೆ ಬರಬೇಕು, 40 ಜನ ಬರಬೇಕು. 40 ಜನ ಬಂದರು, 40 ಜನ ಬಂದು BJP ಜೊತೆ ಸೇರಿಕೊಂಡ್ರು. ಈಗ NCPಗೆ ಗಾಳ ಹಾಕಿದ್ರು. NCPಯಲ್ಲಿ 54 ಇತ್ತು, ನೀವು 40 ಜನ ವಾಪಸ್ ಬನ್ನಿ ಅಂತೇಳಿ ಅಜಿತ್ ಪವಾರ್ ಅವರನ್ನು ಇಟ್ಕೊಂಡು ಬಂದರು. ಸೊ ಅವರು ಉಪಮುಖ್ಯಮಂತ್ರಿ ಆದರು, ಏಕನಾಥ್ ಶಿಂದೆ ಮುಖ್ಯಮಂತ್ರಿ. ಓಕೆ, ಈಗ ಇಲ್ಲಿಗೆ ಬನ್ನಿ. 135 ಇದೆ. 135ಲ್ಲಿ BJP 66, JDS 19, ಇದು ಎರಡೂ ಸೇರಿ 85. 85 ಇಲ್ಲಿ ಎಷ್ಟು ಬೇಕು? 113 ಬೇಕು. 85, 95, 105, 115 ಅಂದರೆ 28 ಶಾಸಕರು ಬೇಕು. 28 ಶಾಸಕರು ಅಂತಂದರೆ ಕಾಂಗ್ರೆಸ್ಸಿಂದ 28 ಶಾಸಕರನ್ನು ಸೆಳೀಬೇಕು. 28 ಶಾಸಕರನ್ನು ಸೆಳಿಬೋದಾ? ಸೆಳಿಬಹುದೇನೋ. ಸೆಳೆದ್ರೆ ಏನಾಗುತ್ತೆ, ಅವ್ರು ರಾಜೀನಾಮೆ ಕೊಟ್ಟು ಬರಬೇಕು. 15 ರಾಜೀನಾಮೆ ಕೊಟ್ಟು ಬಂದಾಗ ಯಡಿಯೂರಪ್ಪನಂತ ನಾಯಕರಾಗಿದ್ದಾಗ ಏದುಸಿರು ಬಿಟ್ಟಿದೆ BJP, ಅವ್ರನ್ನ ಸಹಿಸ್ಕೊಳ್ಳೋಕ್ಕಾಗಿಲ್ಲ. 28 ಬಂದರೆ ಅಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಬರುತ್ತೆ. ರಾಜೀನಾಮೆ ಕೊಟ್ಟು ಗೆಲ್ಲಿಸೋರು ಯಾರು? ಹಾಗಿದ್ರೆ ಮಹಾರಾಷ್ಟ್ರ ಥರ ಮಾಡಬೇಕು ಅಂತಂದ್ರೆ ಏನು, 3/2 ಬರಬೇಕು. ಎಷ್ಟು ಜನ ಬರಬೇಕು? 90 ಜನ ಬರಬೇಕು. 90 ಜನ ಕರ್ಕೊಂಬರೋರು ಯಾರು? ಯಾರ ಧೈರ್ಯದ ಮೇಲೆ ಬರ್ತಾರೆ? ಯಾರು ಮುಖ್ಯಮಂತ್ರಿ ಆಗೋರು? ಯಡಿಯೂರಪ್ಪ ಇದ್ದ ಕಾರಣಕ್ಕಾಗಿ 15 ಜನ ಬಂದರು, ಇಲ್ಲಿ ಯಾರಾದರೂ ಬರ್ತಾರಾ? ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪತನ ಆಗತ್ತೆ ಅನ್ನೋದು ಕೇವಲ ಕಾಗಕ್ಕ ಗುಬ್ಬಕ್ಕ ಕತೆ ಅಷ್ಟೇ. ಅಷ್ಟು ಸುಲಭ ಇಲ್ಲ ಸರ್ಕಾರವನ್ನು ಅಲ್ಗಾಡಿಸೋದು. ಹಾಗಂತ ಕಾಂಗ್ರೆಸ್ನವರು ಕೂಡ ಏನು ಕಡಲೆಕಾಯಿ ತಿಂತ ಕೂತಿಲ್ಲ. ಅವರು ಕೂಡ ಅಲರ್ಟ್ ಆಗಿದ್ದಾರೆ, ಪ್ರಯತ್ನಗಳಾಗತ್ತೆ. ಕಡಲೆಕಾಯಿ ಕೂತ್ಕೊಂಡು ಕೂತಿಲ್ಲ. ಮಹಾರಾಷ್ಟ್ರದಲ್ಲಾದಂಗೆ ಇಲ್ಲಿ